ಯುದ್ಧದ ಪ್ರಮುಖ ಘಟ್ಟದಲ್ಲಿ ಅನೇಕ ಜನ ರಕ್ಕಸರನ್ನ ಅನೇಕ ಕಪಿಗಳು ಸಂಹಾರ ಮಾಡುತ್ತಾ ಇರುವಂತಹ ಘಟನೆಯನ್ನ ಹೇಳ್ತಾ ಬರ್ತಾ ಇದ್ರು. ಹ್ಮ್ ನಾವು 4ನೇ ಸರ್ಗ ನೋಡ್ತಾ ಇದ್ದೀವಲ್ವಾ? ಹ್ಮ್ 4ನೇ ಸರ್ಗ 3ನೇ ಸರ್ಗ. ಪ್ರಹಸ್ತನ ಮಿತ್ರಘ್ನನಾದಂತಹ ರಕ್ಕಸನನ್ನು ವಿಭೀಷಣನೇ ತನ್ನ ಬಾಣದ ಮಳೆಯಿಂದ ಸಂಹಾರ ಮಾಡಿದ. ವಿರೂಪಾಕ್ಷನನ್ನ ಲಕ್ಷ್ಮಣ ಕೊಂದ. ಆ ನಂತರ ಪ್ರಹಸ್ತನನ್ನ ಸುಗ್ರೀವ ಏನ್ ಮಾಡ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾ ಸರಿ, ದೀಪ ಅವ್ರು ಹೇಳಿ. ಪ್ರಹಸ್ತಂ ಸಪ್ತಪರ್ಣೇನ. ಗುರುರಾಜ ಹೇಳು. प्रहस्तं प्रहस्तं सप्तपर्णेन सप्तक ಹಾ ದೀಪ ಅವ್ರು ಹೇಳಿ, ಆಮೇಲೆ ಗುರುರಾಜನಿಗೆ ಹೇಳ್ತೇನೆ. प्रहस्तं सप्तपर्णेन सह प्रहस्तं सप्तपर्णेन ಸುಗ್ರೀವೋ ನ್ಯಹನದ್ ಬಲಿ. सुग्रीवो निहनत्बली सुग्रीवो निहनत्बली ಮೈಂದಸ್ಯ ಮುಷ್ಟಿ ನಿಷ್ಪಿಷ್ಟೋ. महिन्दस्य मुष्टिनिस्पृष्टो महिन्दस्य मुष्टिनिस्पृष्टो ವಜ್ರಮುಷ್ಟಿರುಪಾ ವಜ್ರಮುಷ್ಟಿರುತಾಪತತ್. वज्रमुष्टिरुतापतत् वज्रमुष्टिरुतापतत् ಹ್ಮ್ ಸಪ್ತಪರ್ಣ ಅಂತ ಒಂದು ಮರದ ಹೆಸರು. ಅದಕ್ಕೆ ತುಂಬಾ ದಪ್ಪವಾದ ತೊಗಟೆ ಇರುತ್ತೆ ಅಂತ ಹೇಳ್ತಾರೆ. ಪಾಲೆ ಮರ ಅಂತ ನಮ್ಮಲ್ಲಿ ಕರೀತಾರೆ. ಈ ಭೀಮನ ಅಲ್ಲ ಏನದು, ಹೌದು, ಭೀಮನ ಅಮಾವಾಸ್ಯೆಯ ಸಂದರ್ಭದಲ್ಲಿ ಆ ಮರದ ಕೆತ್ತೆಯನ್ನ ತಂದು, ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ತಂದು ದೇವರಿಗೆ ನಿವೇದಿಸಿ, ಅದನ್ನ ಒಳ್ಳೆ ಮೆಣಸಿನ ಜೊತೆಗೆ ಶುಂಠಿ ಜೊತೆಗೆ ಹಾಕಿ ಜಜ್ಜಿ ದೇವರಿಗೆ ಅದರ ಅಭಿಷೇಕವನ್ನು ಮಾಡಿ ಹಸಿ ಹೊಟ್ಟೆಗೆ ಬೆಳಗ್ಗೆ ಬೆಳಗ್ಗೆ ನಿತ್ಯಾನುಷ್ಠಾನ ಮುಗ್ದ ತಕ್ಷಣ ತಗೊಂಡ್ರೆ 1 ವರ್ಷ ಇಡೀ ಮತ್ತೆ ಯಾವುದೇ ರೀತಿಯಾದ ಜ್ವರಾದಿ ರೋಗಗಳು ಬರುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಇದೆ. ಅದಕ್ಕೆ ಸಪ್ತಪರ್ಣ ಅಂತ ಕರೀತಾರೆ. ಸರ್ ನಾಳೆ ಅಲ್ವಾ ಭೀಮನ ಅಮಾವಾಸ್ಯೆ? ಹೌದು. ಆ ಇಲ್ಲಿ ಒಂಥರ ಬೇರೆ ತರ ಪೂಜೆ ಇದೆ. ನಮ್ಮಲ್ಲಿ ಆ ಈ ಅಮಾವಾಸ್ಯೆ ದಿವಸ ಈ ಮರದ ಕಷಾಯವನ್ನ ಕುಡಿಯುವುದು ಮಾಡ್ತಾರೆ. ಆ ಸುಗ್ರೀವನು ಸಪ್ತಪರ್ಣ ಅನ್ನುವ ಹೆಸರಿನ ಮರದ ಕಾಂಡವನ್ನ ಎತ್ತಿ ಹೊಡೆದು ಬಿಡ್ತಾನೆ, ಕೊಂದೇ ಬಿಡ್ತಾನೆ. ಮೈಂದ ತನ್ನ ಮುಷ್ಟಿಯಿಂದ ವಜ್ರಮುಷ್ಟಿ ಅನ್ನುವಂತಹ ಒಬ್ಬ ರಾಕ್ಷಸನನ್ನ ಪಿಷ್ಟ ಮಾಡುತ್ತಾನೆ. ಮೈಂದಸ್ಯ ಮುಷ್ಟಿ ನಿಷ್ಪಿಷ್ಟ ವಜ್ರಮುಷ್ಟಿ ವೃತಾಪತತ್. ವಜ್ರಮುಷ್ಟಿಯಿಂದ ಮೈಂದ ಆ ಮುಷ್ಟಿಯಿಂದ ವಜ್ರಮುಷ್ಟಿಯನ್ನ ಸಂಹಾರ ಮಾಡ್ತಾನೆ. ವಜ್ರಮುಷ್ಟಿ ಅಂತ ರಾಕ್ಷಸನ ಹೆಸರು. ಉತಾಪತತ್, ಅವನಿಂದ ಬಿದ್ದು ಹೋದ. ಪ್ರಹಸ್ತಂ ಪ್ರಥಮ ದ್ವಿತೀಯ ವಿಭಕ್ತಿ ಏಕವಚನ. ಸಪ್ತಪರ್ಣೇನ ತೃತೀಯ ವಿಭಕ್ತಿ ಏಕವಚನ. ಸುಗ್ರೀವ ಪುಲ್ಲಿಂಗ ಪ್ರಥಮ. ನ್ಯಹನತ್ ಲಂಗ್ ಪ್ರಥಮ ಏಕ. ಬಲೀ ಪುಲ್ಲಿಂಗ ಪ್ರಥಮ ಏಕ. ಮೈಂದಸ್ಯ ಷಷ್ಠಿ ಏಕ. ಮುಷ್ಟಿನಾ ನಿಷ್ಪಿಷ್ಟ ಮುಷ್ಟಿ ನಿಷ್ಪಿಷ್ಟ ಅಥವಾ ಮುಷ್ಟಿಭಿಃ ನಿಷ್ಪಿಷ್ಟ ಮುಷ್ಟಿ ನಿಷ್ಪಿಷ್ಟ ಮುಷ್ಟ. ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ವಜ್ರಮುಷ್ಟಿ ಪುಲ್ಲಿಂಗ ಪ್ರಥಮ ಏಕ. ಉತ ಅವ್ಯಯ. ಅಪತತ್
पतल पतने लंग प्रथम ಏಕ ಪತಲ್ ಗತವು ಅಂತಾನೂ ಇದೆ, ಪತನೆ ಅಂತಾನೂ ಆಗುತ್ತೆ. ಗುರುರಾಜ್ ಅವರಿಗೆ ನಿಕುಂಭೇನ ಶರೈರ್ವಿದ್ಧೋ निकुंभेन शरैर्विद्धो निकुंभेन शरैर्विद्धो ನೀಲೋ ನೀಲಾಂಜನ ಪ್ರಭಃ नीलो नीलाञ्जनप्रभः नीलो नीलाञ्जनप्रभः ತಸ್ಯೈವ ರಥಚಕ್ರೇಣ तस्यैव रथचक्रेण तस्यैव रथचक्रेण ನಿಕುಂಭಸ್ಯಾಹ ರಚ್ಛಿರಃ. निकुम्भस्याः रक्षिरः निकुम्भस्याः रक्षिरः ಹ್ಮ್ ನೀಲಃ ನಿಕುಂಭೇನ ಶರೈಹಿ ವಿದ್ಧಃ. ನಿಕುಂಭ ಅನ್ನುವಂತಹ ಒಬ್ಬ ರಕ್ಕಸನಿಂದ ಬಾಣದ ಮಳೆಯ ಏಟು ತಿಂದು ನೀಲ ಘಾಸಿಗೊಂಡಿದ್ದ. ನೀಲಾಂಜನ ಪ್ರಭಃ, ಅವನೊಂಥರ ಕಪ್ಪಾದ ಬಣ್ಣದ ಶರೀರದಿಂದಲೇ ಕೂಡಿದ್ದ, ಅದರಂತೆ ಕಾಂತಿಯುಕ್ತವಾದ ಪ್ರಭೆ ಉಳ್ಳವನಾಗಿದ್ದ. ಆಮೇಲೆ ಆ ನಿಕುಂಭ ಯಾವ ರಥದಲ್ಲಿ ಏರಿ ಬಂದಿದ್ನೋ ಅದೇ ರಥದ ಚಕ್ರವನ್ನ ಕಿತ್ತು ನೀಲ ನಿಕುಂಭಸ್ಯ ಶಿರಃ ಅಹರತ್, ಅದರಿಂದಲೇನೆ ಅವನ ತಲೆಯನ್ನೇ ಕತ್ತರಿಸಿ ಬಿಟ್ಟ. ರಥದ ಚಕ್ರವನ್ನೇ ಎತ್ತಿ ಅದರಿಂದನೇ ನಿಕುಂಭನನ್ನು ಹೊಡೆದ. ಅಂದ್ರೆ ಯುದ್ಧದ ತೀವ್ರತೆ ಏನ್ ಸಿಗುತ್ತೋ ಅದರಲ್ಲಿ ಯುದ್ಧ ಮಾಡುವುದೇ ತಾಕತ್ತು. ನಿಕುಂಭ ಪರಾಕ್ರಮೀ ಬಲೀ ಆಸೀತ್, ಸಹ ಸ್ವಶರೇಣ ನೀಲಂ ಘಾತಯಾಮಾಸ. ನೀಲಾಂಜನ ಪ್ರಭಃ ಕೃಷ್ಣವರ್ಣಃ ನೀಲಃ रुष्टः भूत्वा क्रुद्धः भूत्वा तस्य रथस्यैव चक्रं निष्कास्य निकुम्भस्य शिरः अहरत्. सारथेः अपि केवलं न केवलं निकुम्भस्य, तस्य सारथेः अपि शिरः चिच्छेद इति रामायणे. शिरश्चिच्छेद समरे निकुम्भस्य च सारथेः इति. ಸುಧಾ ಅವರಿಗೆ ಶರಾನ ಶನಿ ಸಂಕಾಶಾನ್ शरानशनिसङ्काशान् शरानशानिशङ्काशान् किरन्तमशनि प्रभं किरन्तमशनिप्रभं किरन्तमशनिप्रभं विदग्धो विदितस्तत्र विदग्धो विदितस्तत्र विदग्धो विदितस्तत्र सालेन न्यहनद्बली. सालेन निहनत्बली सालेन निहनत्बली ಹ್ಮ್ ಶರಾನ್ ಬಾಣಗಳನ್ನು, ಅಶನಿ ಸಂಕಾಶಾನ್ ಶರಾನ್. ಅಶನಿ ಅಂದ್ರೆ ವಜ್ರಾಯುಧ. ಈ ಸಿಡಿಲು ಗೆರೆ ಆಕಾಶದಲ್ಲಿ ಮಳೆಗಾಲದಲ್ಲಿ ಬೀಳುತ್ತಲ್ಲ, ಆ ತರನೇ ಆಯುಧ ಇರುತ್ತೆ. ಅದು ಬೆಳಕಿನ ರೂಪದ್ದೇ. ಅಶನಿಯನ್ನೇ ಹೋಲುವ, ಮಿಂಚನ್ನೇ ಹೋಲುವ ಬಾಣಗಳ ರಾಶಿಯನ್ನ ಕಿರಂತಂ ಅಶನಿ ಪ್ರಭಂ. ಅವನ ಹೆಸರೇ, ರಾಕ್ಷಸನ ಹೆಸರೇ ಅಶನಿ ಪ್ರಭಾ ಅಂತ. ಅಶನಿ ಆ ವಜ್ರಾಯುಧದಂತಿರುವ ಬಾಣಗಳನ್ನು ಎಸೆಯುತ್ತಿರುವ ಅಶನಿ ಪ್ರಭಾ ಎನ್ನುವ ಹೆಸರಿನ ರಾಕ್ಷಸನನ್ನು ಯುದ್ಧದಲ್ಲಿ ವಿದಗ್ಧ ವಿವಿಧ, ವಿವಿಧ ಅಂತ ಕಪಿಯ ಹೆಸರು, ವಿದಗ್ಧ ಅಂದ್ರೆ ಚುರುಕು ಅಂತ, ಅಂದ್ರೆ ಆ ಕೆಲಸದಲ್ಲಿ ಒಳ್ಳೆಯ ಬಲ್ಲವ ಅಂತ ಅರ್ಥ.
ಅದಕ್ಕೋಸ್ಕರ ಚೆನ್ನಾಗಿ ದೇಹವನ್ನ ಆ, ಹುರಿಗೊಳಿಸಿದವ ಅಂತ ಅರ್ಥ. ವಿದಗ್ಧ ಅಂದ್ರೆ ತುಂಬಾ ಒಳ್ಳೆ ಶಬ್ದ. ಅದಕ್ಕೆ ವಿದಗ್ಧ ಅಂದ್ರೆ ಒಂದರ್ಥ ಸುಟ್ಟು ಹೋದವನು ಅಂತ ಒಂದು ಅರ್ಥ ಇದೆ. ಇನ್ನೊಂದು ವಿದಗ್ಧ ಅಂದ್ರೆ ಆ ಕೆಲಸದಲ್ಲಿ ಚೆನ್ನಾಗಿ ಪಳಗಿದವ, ದೇಹವನ್ನ ಸುಡುವ ತನಕವೂ ಕೂಡ ಅಭ್ಯಾಸ ಮಾಡಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ತನ್ನ ಬದುಕನ್ನೇ ಪಳಗಿಸಿದ್ದಾನೆ ಅಂತ ಅರ್ಥ. ಅಂತಹ ಬಲಿ ವಿವಿಧನು ಹತ್ರ ಅಲ್ಲೇ ಸಿಕ್ಕಿದಂತಹ ಉದ್ದದ ಸಾಲದ ಮರವನ್ನು, ಸಾಲ ಅಂದ್ರೆ ಸರ್ಜ, ಸಾಲದ ಮರದಿಂದಲೇನೆ ಸಜ್ಜೆ ಮರ ಅಂತಾರೆ, ಅದರಿಂದನೇ ಅವನು ಹೊಡೆದು ಕೊಂದು ಯಾರು? ವಿವಿಧ ಬಾಣದ ಮಳೆಯನ್ನ ಬೀರುತ್ತಿದ್ದಂತಹ ಅಶನಿ ಪ್ರಭನನ್ನೇ ಅತ್ಯಂತ ಚುರುಕಾಗಿ ತಾ ಸಾಲದ ಮರವನ್ನೆತ್ತಿಕೊಂಡು ಅವನ ತಲೆಗೆ ಹೊಡೆದಿದ್ದಾನೆ. ಒಂದೇ ಏಟಿಗೆ ಪೆಟ್ಟು ತಿಂದವ ಏಳಲೇ ಇಲ್ಲ. ಯಾವಾಗ್ಲೂ ಈ ರಾಕ್ಷಸರ ಅಥವಾ ಯಾರದೇ ಒಂದು ಸೈನ್ಯವನ್ನ ಕೊಲ್ಲುವಾಗ ಎರಡೂ ಸೇರಿಸಿನೇ ಹೊಡೆದು ಬಿಡ್ತಾರೆ. ಅವನ ಸಾರಥಿಯನ್ನ ಮತ್ತೆ ರಥಿಕನನ್ನ, ಒಬ್ರನ್ನು ಉಳಿಸುದು ಅಂತಿಲ್ಲ. ಅವ್ರು ಯುದ್ಧಕ್ಕೆ ಬಂದಿದಾಗ ಅವರು ಎದುರಿಸ್ತಾರೆ, ಅವರು ಶತ್ರುಗಳನ್ನು ಬಗ್ಗಿಸುವ ಕೆಲಸಕ್ಕೆ ಪ್ರಯತ್ನ ಮಾಡ್ತಾರೆ. ಶರಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಅಶನೇಃ ಸಂಕಾಶಃ ಅಸನಿ ಸಂಕಾಶಃ ತಾನ್ ಅಶನಿ ಸಂಕಾಶಾನ್, ಇದು ಶರಕ್ಕೆ ವಿಶೇಷಣ, ಅದರಿಂದಾಗಿ ಬಹುವಚನ. ಕಿರಂತಂ ಎಸೆಯುತ್ತಿರುವ, ದ್ವಿತೀಯ ವಿಭಕ್ತಿ ಏಕವಚನ. ಕಿರನ್ ಕಿರಂತೌ ಕಿರಂತಃ ಕಿರಂತಂ. ಅಶನಿ ಪ್ರಭಂ ದ್ವಿತೀಯ ವಿಭಕ್ತಿ ಏಕವಚನ. ವಿದಗ್ಧ ಪುಲ್ಲಿಂಗ ಪ್ರಥಮ ಏಕ, ತಪ್ರತ್ಯಂತವಾದ ಶಬ್ದ. ವಿವಿಧ ಪುಲ್ಲಿಂಗ ಪ್ರಥಮ ಏಕ, ತತ್ರ ಅವ್ಯಯ. ಸಾಲೇನ ತೃತೀಯ ಏಕ, ನ್ಯಹನತ್ ಲಂಗ್ ಪ್ರಥಮ ಏಕ. ವಿಷ್ಣುವ್ರು ಹೇಳಿ. ಸುಷೇಣೋಥ ರಥಂ ಭಿತ್ವಾ, सुषेणोऽथ रथं भित्त्वा सुषेणोऽथ रथं भित्त्वा ವಿದ್ಯುನ್ಮಾಲಿನ ಆಹವೇ, विद्युन्मालिन आहवे विद्युन्मालिनम् आहवे ಗದಯಾ ತಾಡಿತಸ್ತೇನ, गदया ताडितस्तेन गदया ताडितस्तेन ಶಿಲಯಾ ಸಮ ಶಿಲಯಾ ತಮಮಾರಯತ್. शिलया तममारयत् शिलया तममारयत् ಅಥ ಇನ್ನೊಂದು ಕಡೆಯಿಂದ ಸುಷೇಣ, ಅವನು ಕೂಡ ಒಬ್ಬ ಕಪಿವೀರರಲ್ಲಿ ಹಿರಿಯ. ಅವನು ಯುದ್ಧದಲ್ಲಿ ಆಹವ ಅಂದ್ರೆ ಯುದ್ಧ ಅಂತ ಅರ್ಥ. ಆಹವೇ ವಿದ್ಯುನ್ಮಾಲಿನ ರಥಂ ಭಿತ್ವ, ವಿದ್ಯುನ್ಮಾಲಿ ಅಂತ ಅವನು ಒಬ್ಬ ರಾವಣನ ಕಡೆಯವನೇ. ಅವನ ರಥವನ್ನ ಭೇದಿಸಿ ಪುಡಿಗಟ್ಟಿ ಆಮೇಲೆ ಗದೆಯಿಂದಲೇನೆ ಅವನಿಗೆ ಏಟು ಕೊಟ್ಟು, ಗದೆಯ ತಾಡಿತ ಪೆಟ್ಟು ಕೊಟ್ಟು, ಆಮೇಲೆ ದೊಡ್ಡ ಕಲ್ಲೆತ್ತಾಕಿ ವಿದ್ಯುನ್ಮಾಲಿಯನ್ನ ಸಂಹಾರ ಮಾಡಿದ. ಅಮಾರಯತ್ ಗದೆಯ ತಾಡಿತ, ಗದೆಯಿಂದ ಪೆಟ್ಟು ಕೊಟ್ಟ, ಬಿದ್ದ, ಒಂದು ದೊಡ್ಡ ಕಲ್ಲೆತ್ತಾಕದ, ಅಲ್ಲೇ ಸತ್ತ. ಯಾರು? ವಿದ್ಯುನ್ಮಾಲಿ. ಅಮಾರಯತ್ ಮೃನ್ಯ ಪ್ರಾಣತ್ಯಾಗಿ ಅಂತ ಲಂಗ್ಲಕಾರದ ರೂಪ. ಮ್ರಿಯತೆ ಮೃನ್ಯು ಮರಣೆ. ಸುಷೇಣ ಪುಲ್ಲಿಂಗ ಪ್ರಥಮ ಏಕ, ಅಥ ಅವ್ಯಯ. ರಥಂ ದ್ವಿತೀಯ ಏಕ, ಭಿತ್ವಾ ಕ್ವಾ ಪ್ರತ್ಯಂತಮವ್ಯಯಂ. ವಿದ್ಯುನ್ಮಾಲಿನಃ ವಿದ್ಯುತ್ಮಾಲಿ, ವಿದ್ಯುತ್ಮಾಲಿನೌ ವಿದ್ಯುತ್ಮಾಲಿನಃ, ಅದರ ಷಷ್ಠಿ ವಿಭಕ್ತಿ ವಿದ್ಯುನ್ಮಾಲಿನಃ ಏಕವಚನ. ಆಹವೇ ಯುದ್ಧ ಅಂತ ಅರ್ಥ, ಪುಲ್ಲಿಂಗ. ಸಪ್ತಮಿ ಏಕ, ಗದಯ ತೃತೀಯ ಏಕ, ತಾಡಿತಃ ತಪ್ರತ್ಯಂತ ಶಬ್ದ. ತೇನ ತೃತೀಯ ಏಕ, ಶಿಲಯ ತೃತೀಯ ಏಕ ಸ್ತ್ರೀಲಿಂಗ, ತಂ ದ್ವಿತೀಯ ಏಕ, ಅಮಾರಯತ್ ಲಂಗ್ ಪ್ರಥಮ ಏಕ. ಇವತ್ತು ಭಾಗವತ ಪಾಠ ಇರುತ್ತೆ.
ಈಗ ಒಂಚೂರು ಬೇಗ ಮುಗಿಸ್ತೇನೆ, ಮತ್ತೆ ಭಾಗವತ ಕರೆಕ್ಟ್ 8:45ಕ್ಕೆ ಶುರು ಆಗುತ್ತೆ. ಆ ನಾಳೆ ಇದರ ಮುಂದುವರೆದ ಭಾಗ ನೋಡೋಣ. ಶ್ರೀ ಹರಿಪ್ರಿಯತಾಂ.